ಬೆಂಗಳೂರಿನಲ್ಲಿ ಚಿನ್ನ ಕದ್ದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಸ್ನೇಹಿತನನ್ನೇ ಹತ್ಯೆ ಮಾಡಲಾಗಿದೆ. ಕೋಣನಕುಂಟೆಯ ಕೃಷ್ಣಪ್ಪ ಲೇಔಟ್ನಲ್ಲಿ ಆಗಿರುವಂತಹ ಘಟನೆ ಇದು. ಚಾಕುವಿನಿಂದ ಇರಿದು ರಾಹುಲ್ನನ್ನ ಕೊಲೆ ಮಾಡಿದ್ದಾನೆ ಪ್ರೀತಂ. ತನ್ನ ತಾಯಿಯ 3 ಗ್ರಾಂ ಚಿನ್ನವನ್ನ ಪ್ರೀತಂ ಕದ್ದಿದ್ದ. ಅಕ್ಟೋಬರ್ 25ರಂದು ನಡೆದಿರುವಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಹತ್ತು ದಿನಗಳ ಹಿಂದೆ ಪ್ರೀತಂ ತಾಯಿಯ ಚಿನ್ನ ಕಳ್ಳತನವಾಗಿತ್ತು. ಆ ಚಿನ್ನವನ್ನ ಕದ್ದಿದ್ದು ಯಾರು ಅನ್ನೋದು ಗೊತ್ತಿರಲಿಲ್ಲ. ಸಿಕ್ಕಾಪಟ್ಟೆ ಗೊಂದಲ ಇತ್ತು. ತಾಯಿ ಚಿನ್ನವನ್ನ ರಾಹುಲ್ ಕದ್ದಿದ್ದಾನೆ ಅಂತ ಹೇಳಿ ರಾಹುಲ್ ಮೇಲೆ ಅಂದ್ರೆ ತನ್ನ ಸ್ನೇಹಿತನ ಮೇಲೇನೆ ಪ್ರೀತಂ ಆರೋಪವನ್ನ ಮಾಡಿದ್ದ. ಆದ್ರೆ ಪ್ರೀತಂ ಚಿನ್ನ ಕದ್ದಿದ್ದಾನೆ ಅಂತ ಹೇಳಿ ರಾಹುಲ್ ಆರೋಪವನ್ನ ಮಾಡಿದ್ದ. ಆರೋಪ ಪ್ರತ್ಯಾರೋಪ. ರಾಹುಲ್ ಮೇಲೆ ಪ್ರೀತಂ ಹೇಳುವುದು, ಪ್ರೀತಂ ಮೇಲೆ ರಾಹುಲ್ ಹೇಳುವುದು. ಕಳೆದ ಶನಿವಾರ ಪ್ರೀತಂ ಬ್ಯಾಗ್ನಲ್ಲೇ ಕಳುವಾಗಿದ್ದಂತಹ ಚಿನ್ನವನ್ನ ರಾಹುಲ್ ನೋಡಿದ್ದಾನೆ. ನಿನ್ನ ಮಗ ಚಿನ್ನ ಕದ್ದಿದ್ದು ಅಂತ ಹೇಳಿ ಪ್ರೀತಂ ತಾಯಿಗೆ ರಾಹುಲ್ ಹೇಳಿದ್ದಾನೆ. ತನ್ನ ತಾಯಿಯ ಬಳಿ ತಾನೇ ಚಿನ್ನವನ್ನ ಕದ್ದಿದ್ದು ಅಂತ ಹೇಳಿ ತನ್ನ ಸ್ನೇಹಿತ ರಾಹುಲ್ ಹೇಳದ್ನಲ್ಲ ಅನ್ನೋ ಕಾರಣಕ್ಕೆ ರಾಹುಲ್ಗೆ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ ಪ್ರೀತಂ. ತನ್ನ ನಿಜ ಮುಖ, ತನ್ನ ಕಳ್ಳತನದ ಬುದ್ಧಿ ತಾಯಿಗೆ ಗೊತ್ತಾಯ್ತಲ್ಲ ಅನ್ನೋ ಕೋಪ ಸ್ನೇಹಿತನ ಮೇಲೆ ಪ್ರೀತಂಗಿತ್ತು. ಹಾಗಾಗಿ ಪ್ರೀತಂಗೆ ಚಾಕುವಿನಿಂದ ಇರಿದು ಕೊಂದಿದ್ದಾನೆ. ಈಗಾಗಲೇ ಆರೋಪಿ ಪ್ರೀತಂನನ್ನ ಕೋಣನಕುಂಟೆ ಪೊಲೀಸರು ಬಂಧಿಸಿದ್ದಾರೆ. ಅಕ್ಟೋಬರ್ 25ರಂದು ಆಗಿರುವಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಇಬ್ರು ಕೂಡ ಸ್ನೇಹಿತರೆ, ಒಟ್ಟೊಟ್ಟಿಗೆ ಬರ್ತಾ ಇದ್ರು, ಒಟ್ಟೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು, ಅತ್ಯಾಪ್ತರೆ. ಆದರೆ ಕಳ್ಳತನದ ನೀಚ ಬುದ್ಧಿ ಪ್ರೀತಂಗೆ ಯಾವಾಗ ಬಂತೋ ಗೊತ್ತಿಲ್ಲ. ತನ್ನ ತಾಯಿಯ ಚಿನ್ನವನ್ನೇ ಕದ್ದಿದ್ದಾನೆ. ಅಷ್ಟು ಅವಶ್ಯಕತೆ ಇದ್ದಿದ್ರೆ ತನ್ನ ತಾಯಿಯ ಬಳಿ ಕೇಳಿ ಆತ ಪಡಿಬಹುದಿತ್ತು. ಕದ್ದಿದ್ದು ಮಾತ್ರವಲ್ಲ, ಆ ಕಳ್ಳತನವನ್ನ ತನ್ನ ಸ್ನೇಹಿತನ ಮೇಲೆ ಹಾಕಿದ್ದಾನೆ ಇಲ್ಲಿ ಪ್ರೀತಂ. ಪ್ರೀತಂನ ಬ್ಯಾಗ್ನಲ್ಲಿ ಚಿನ್ನ ನೋಡಿದಂತಹ ರಾಹುಲ್ ನಿಮ್ಮ ಮಗನೇ ನಿಮ್ಮ ಚಿನ್ನವನ್ನ ಕದ್ದಿದ್ದಾನೆ ಅಂತ ಹೇಳಿ ತಾಯಿಗೆ ವಿಷಯ ಮುಟ್ಟಿಸಿದ್ದಾನೆ. ಇದರಿಂದ ಕುಪಿತಗೊಂಡಂತಹ ಪ್ರೀತಂ ತನ್ನ ಸ್ನೇಹಿತ ರಾಹುಲ್ ಕಥೆಯನ್ನೇ ಮುಗಿಸಿದ್ದಾನೆ.